ಈ ಬಾರಿ ಸಿಎಂ ಪಟ್ಟದಲ್ಲಿ ಕೂರ್ತಾ ಇದ್ದಂತೆ ಅವರ ಆಪ್ತ ಬಳಗದಿಂದ ಹಿಡ್ಕೊಂಡು ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತಹ ಅಷ್ಟೂ ನಾಯಕರ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ ಈ ಹಿಂದೆ ಸಿಎಂ ಆದಂತಹ ಸಿದ್ದರಾಮಯ್ಯನವರು ಈ ಬಾರಿ ಸಿಎಂ ಆದಂತಹ ಸಿದ್ದರಾಮಯ್ಯನವರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಆ ಪವರ್ ಸೆಂಟರ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಈ ಬಾರಿ ಸಿದ್ದು ಆಡಳಿತಕ್ಕೆ ಅಡ್ಡಿ ಆಗ್ತಾ ಇದೆ ಪವರ್ ಸೆಂಟರ್ಗಳು. ಶಾಸಕರ ಅಸಮಾಧಾನ ಹಿಂದಿದೆ ಪವರ್ ಸೆಂಟರ್ ಪ್ರಾಬ್ಲಮ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಾ ಇದೆಯಂತೆ ಆ ಪವರ್ ಸೆಂಟರ್ಸ್. ಸರ್ಕಾರ ನಡೆಸೋದಕ್ಕೆ ಸಿದ್ದುಗೆ ಪವರ್ ಸೆಂಟರ್ಗಳೇ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ವಿಚಾರ. 2013ರ ಸಿಎಂ ಸಿದ್ದರಾಮಯ್ಯನವರೇ ಬೇರೆ, ಈಗಿರುವಂತಹ ಸಿಎಂ ಸಿದ್ದರಾಮಯ್ಯನವರೇ ಬೇರೆ ಅಂತ ಸ್ವತಃ ಅವರ ಆಪ್ತ ಬಳಗದಲ್ಲಿದ್ದವರು ಕೂಡ ಈ ವಿಚಾರಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯನವರನ್ನ ಈ ಹಿಂದೆ ನೋಡಿದಾಗ ಒಬ್ಬ ಖಡಕ್ ರಾಜಕಾರಣಿ ಅಂತ ನಾವು ನೀವು ಭಾವಿಸಿದ್ವಿ. ಸಿದ್ದರಾಮಯ್ಯನವರಂತವರು ಸಿಎಂ ಆಗಿರ್ಬೇಕು ರಾಜ್ಯಕ್ಕೆ ಅಂತ ಜನ ಕೂಡ ಬಯಸ್ತಾ ಇದ್ರು. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರ ಮುಖದಲ್ಲಿ ಜೊತೆಗೆ ಅವರ ಆಡಳಿತದಲ್ಲಿ ಅಷ್ಟರ ಮಟ್ಟಿಗೆ ಚಾರ್ಮ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವ ಕೆಲಸ ಯಾರಿನಿಂದಾದ್ರೂ ಆಗ್ತಾ ಇದೆಯಾ ಪಕ್ಷದ ಒಳಗಡೆ? ಇಂಥ ಪ್ರಶ್ನೆಗಳು ಮೇಲಿಂದ ಮೇಲೆ ಕಾಡೋದಕ್ಕೆ ಶುರುವಾಗಿತ್ತು. ಹಾಗಾಗಿ ಈಗ ಕಾಂಗ್ರೆಸ್ ಮೂಲಗಳ ಪ್ರಕಾರ ಆ ಪವರ್ ಸೆಂಟರೇ ಅತಿ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಸಿಎಂ ಅವರಿಗೆ. ಅವರ ಆಚೆಗೂ ಕೂಡ ಮೀರಿ ಬೇರೆಯವರು ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಬೇರೆ ಹಸ್ತಕ್ಷೇಪಗಳಾಗ್ತಾ ಇದೆ. ಈ ವಿಚಾರಗಳಿತ್ತಲ್ಲ, ಇದೆಲ್ಲದಕ್ಕೂ ಕೂಡ ಈಗ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಹೌದು ಅನ್ನುವಂತಹ ಉತ್ತರಗಳು ಸಿಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಬಾರಿ ಫ್ರೀ ಹ್ಯಾಂಡ್ ಇಲ್ವಾ? ಮತ್ತೊಂದು ಟೆನ್ಷನ್ ಶುರುವಾಗಿರೋದು ಸಿದ್ದರಾಮಯ್ಯನವ್ರಿಗೆ ಆರಂಭದಿಂದಲೇ. ಅಂದ್ರೆ ಅತಿ ಹೆಚ್ಚಿನ ಸ್ಥಾನ ಬಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ಸಿಎಂ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದ ಟೆನ್ಷನ್ಗೆ ಒಳಗಾಗಿತ್ತು. ಕಾರಣ ಒಂದ್ ಕಡೆ DK ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇಟ್ಟವರು, ಸಿದ್ದರಾಮಯ್ಯನವರು ಇದು ಕೊನೆಯ ಚುನಾವಣೆ, ಗೆದ್ದಿದ್ದೀವಿ, ಈ ಬಾರಿ ನನಗೆ ಅವಕಾಶ ಕೊಡಿ, ಮುಂದಿನ ಬಾರಿ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಿವೃತ್ತಿ ಘೋಷಣೆ ಮಾಡ್ಬಿಡ್ತೀನಿ, ಇದೊಂದ್ ಸಲ ನನಗೆ ಅವಕಾಶ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕಾಂಗ್ರೆಸ್ ನಾಯಕರನ್ನ ಮನವೊಲಿಸಿ ಈ ಸಿಎಂ ಪಟ್ಟವನ್ನ ದಕ್ಕಿಸ್ಕೊಂಡಿದ್ದಾರೆ. ಬಟ್ ಅದು ಪೂರ್ಣಾವಧಿಗ ಅಥವಾ ಪವರ್ ಶೇರಿಂಗ್ ಮಾತುಕತೆಗಳು ಆಗಿದೆಯಾ? ಈ ಟೆನ್ಷನ್ ಅಲ್ಲೂ ಕೂಡ ಈ ಬಾರಿ ಸಿದ್ದರಾಮಯ್ಯನವರು ಇದ್ದಂಗೆ ಕಾಣಿಸ್ತಾ ಇದೆ. ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13, 18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಥ್ಯಾಂಕ್ ಯು. ಪವರ್ ಸೆಂಟರ್ ಆಗಿದೆಯಲ್ಲ, ಭಾಳಷ್ಟು ಇದ್ದಾವೆ. ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13, 18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಇದು ಸಿಎಂ ಆಪ್ತ ಬಳಗದಲ್ಲಿ ಅಂದ್ರೆ ಅತ್ಯಾಪ್ತರು ಅಂತ ಹೇಳಬಹುದು ಸಚಿವ KN ರಾಜಣ್ಣ ಅವ್ರು ಹೇಳ್ತಾ ಇರುವಂತಹ ಮಾತೆ. ಒಂದೇ ಪವರ್ ಸೆಂಟರ್ ಇತ್ತು ಈ ಹಿಂದೆ, ಬಟ್ ಈಗ ಹಲವಾರು ರೀತಿಯ ಪವರ್ ಸೆಂಟರ್ಗಳಾಗಿದೆ. ಇದು ದೊಡ್ಡ ಮಟ್ಟದ ಟೆನ್ಷನ್ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಆರಂಭದಿಂದಲೂ ಕೂಡ ಒಂದು ಕುತೂಹಲ ಇತ್ತು, ಜನಸಾಮಾನ್ಯರಿಂದ ಹಿಡ್ಕೊಂಡು ಪಕ್ಷದ ವಲಯದಲ್ಲೂ ಕೂಡ ಕೇಳೋದಕ್ಕೆ ಸಿಕ್ಕಿರುವಂತಹ ಮಾತು ಅಂದ್ರೆ ಯಾಕೋ ಮೊದಲಿನ ಸಿದ್ದರಾಮಯ್ಯನವರು ನೋಡೋದಕ್ಕೆ ಸಿಗ್ತಾ ಇಲ್ಲ ಸಿಎಂ ಆಗಿ. ಅವರ ಚಾರ್ಮಲ್ಲಿ ಮುಖದಲ್ಲೂ ಇಲ್ಲ, ಆಡಳಿತದಲ್ಲೂ ಇಲ್ಲ. ಅವ್ರನ್ನ ಕಟ್ ಹಾಕ್ತಾ ಇರೋರು ಯಾರ ಒತ್ತಡ ಇದೆ? ಇಂಥ ಪ್ರಶ್ನೆಗಳಿತ್ತು. ಬಟ್ ಈಗ KN ರಾಜನ್ ಅವರ ಆರೋಪ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಖಂಡಿತವಾಗಿಯೂ ಶ್ರುತಿ, ನಾವು ಸಿಎಂ ಸಿದ್ದರಾಮಯ್ಯನವರ 2013 ಮತ್ತು 18ರವರೆಗಿನ ಆ ಸಿಎಂ ಸಿದ್ದರಾಮಯ್ಯನವರ ಗತ್ತು ಮತ್ತು ಅವರ ಅಧಿಕಾರದ ಆಡಳಿತದ ಶೈಲಿನ ಈಗ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರು ಸಿಎಂ ಆದಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ಪವರ್ಫುಲ್ ಆಗಿದ್ದರು. ಆಗ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಂದೇ ಒಂದು ಪವರ್ ಸೆಂಟರ್ ಇದ್ದಿದ್ದು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದೇ ಫೈನಲ್ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರ ನಿರ್ಣಯವನ್ನು ರಾಜ್ಯ ನಾಯಕರುಗಳಾಗಿರ್ಬೋದು
ಮತ್ತು ರಾಷ್ಟ್ರೀಯ ನಾಯಕರುಗಳು ಯಾರೂ ಸಹ ಅದನ್ನು ಪ್ರಶ್ನೆ ಮಾಡ್ತಿದ್ದಿಲ್ಲ. ಆದರೆ ಈಗ ರಾಜ್ಯ ಕಾಂಗ್ರೆಸ್ನ ಮೇಲೆ ಸಾಕಷ್ಟು ಹಿಡಿತವನ್ನು ಮತ್ತು ಅದರ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಸಾಕಷ್ಟು ಪವರ್ ಸೆಂಟರ್ಗಳು ಈಗಾಗಲೇ ಉತ್ಪತ್ತಿಯಾಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಮೊದಲಿಗೆ ನಾವು ನೋಡೋದಾದರೆ 2013 ಮತ್ತು 2018ರಲ್ಲಿ CM ಸಿದ್ದರಾಮಯ್ಯನವರು ಮಾತ್ರ ಪವರ್ ಸೆಂಟರ್ ಆಗಿದ್ದರು. ಈಗ ಒಂದು ಕಡೆ ರಾಹುಲ್ ಗಾಂಧಿಯವರ ಮೂಲಕವೂ ಸಹ CM ಸಿದ್ದರಾಮಯ್ಯನವರು ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಮತ್ತು ಹಿಡಿತವನ್ನು ಹಾಕುವಂಥ ಪ್ರಯತ್ನಗಳು ಒಂದು ಕಡೆ ನಡೀತಾ ಇವೆ. ಹೀಗಾಗಿ ರಾಹುಲ್ ಗಾಂಧಿಯವರು ಒಂದು ಕಡೆ ಪವರ್ ಸೆಂಟರ್ ಆಗಿರುವಂಥದ್ದು. ಅದರ ನಂತರವಾಗಿ ನಾವು ನೋಡೋದಾದರೆ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜೊತೆಗೇ ರಾಜ್ಯ ನಾಯಕರುಗಳು ಸಾಕಷ್ಟು ಅವರ ಜೊತೆಗೆ ಒಡನಾಟವನ್ನು ಹೊಂದಿದ್ದಾರೆ. ಹೀಗಾಗಿ ಸುರ್ಜೇವಾಲಾ ಅವರ ಮೂಲಕವೂ ಸಹ ರಾಜ್ಯ ಸರ್ಕಾರದ ಮೇಲೆ ಮತ್ತು CM ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹಾಕೋದ್ರ ಮೂಲಕ ಸುರ್ಜೇವಾಲಾ ಅವರು ಸಹ ಒಂದು ಪವರ್ ಸೆಂಟರ್ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಅದಾದ ಬಳಿಕ ನಾವು ನೋಡೋದಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿರುವಂಥದ್ದು. ಅವರು ಕೇಂದ್ರದಲ್ಲೇ ಪಕ್ಷದ ಹಿಡಿತವನ್ನು ಹಿಡ್ಕೊಂಡಿರೋ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಮೇಲೂ ಸಹ ಅವರು ಅಧಿಕಾರವನ್ನು ನಡೆಸ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ 2013 ಮತ್ತು 2018ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂಥ ಒತ್ತಡವನ್ನು ಹಾಕ್ತಾ ಇದ್ದಿದ್ದಿಲ್ಲ. ಯಾಕಂತಂದ್ರೆ ಅವರು ಅವತ್ತು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದರು. ಹೀಗಾಗಿ ಅವರೇ ಪ್ರತ್ಯೇಕವಾಗಿದ್ದರು. ಆದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಪವರ್ ಸೆಂಟರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥದ್ದು. ಅದಾದ ಬಳಿಕ ನಾವು CM ಸಿದ್ದರಾಮಯ್ಯನವರು ನೋಡ್ತಾ ಇದ್ದೀವಿ. CM ಸಿದ್ದರಾಮಯ್ಯನವರು ಪವರ್ ಸೆಂಟರ್ ಆಗಿದ್ರೂ ಸಹ ಅವರ ಆಪ್ತ ಶಾಸಕರು ಮತ್ತು ಸಚಿವರಿಗೆ ಮಾತ್ರ ಅವರು ಪವರ್ ಸೆಂಟರ್ ಆಗಿದ್ದಾರೆ ಅನ್ನೋದು ಮಾತನ್ನು ಕೇಳಿ ಬರ್ತಾ ಇರುವಂಥದ್ದು. ಇದಾದ ಬಳಿಕ ನಾವು DCM DK ಶಿವಕುಮಾರ್ ಅವರು 2013 ಮತ್ತು 2018ರ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಆಡಳಿತ ಮತ್ತು ಅವರಿಗೆ ಇದ್ದಂಥ ಅಧಿಕಾರ ಸಾಕಷ್ಟು ಕಡಿಮೆ ಇತ್ತು. ಆದರೆ ಈ ಬಾರಿ 2023ರ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಸಾಕಷ್ಟು ಒಂದು ಪವರ್ ಸೆಂಟರ್ ಆಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದ್ರೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ ಮತ್ತು ಸರ್ಕಾರದಲ್ಲಿ DCM ಆಗಿರೋ ಹಿನ್ನೆಲೆಯಲ್ಲಿ ಅವರು ಬಹುದೊಡ್ಡದಾದಂಥ ಪವರ್ ಸೆಂಟರ್ ಆಗಿರುವಂಥದ್ದು. ಇದಾದ ಬಳಿಕ ನಾವು ನೋಡೋದಾದರೆ ಸತೀಶ್ ಜಾರಕಿಹೊಳಿ ST ಮತ್ತು SC ಶಾಸಕರುಗಳಿಗೆ ಸತೀಶ್ ಜಾರಕಿಹೊಳಿ ಅವರೇ ಬಹುದೊಡ್ಡದಾದಂಥ ಆಸರೆಯಾಗಿದ್ದಾರೆ. ಹೀಗಾಗಿ ಅವರು ಸಹ ಸರ್ಕಾರದ ಭಾಗದಲ್ಲಿ ಅವರು ಪವರ್ ಸೆಂಟರ್ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿನೇ 5-6 ಪವರ್ ಸೆಂಟರ್ಗಳು ಆಗಿರೋದ್ರಿಂದಲೇ ಈಗ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಮತ್ತು ಬಂಡಾಯಕ್ಕೆ ಪ್ರಮುಖ ಕಾರಣವಾಗ್ತಾ ಇರುವಂಥದ್ದು. ಶ್ರುತಿ.